ಅಲ್ಲಿ ಅವ್ರಿಗೂ ಪತ್ರ ಬರೀತಾರೆ ಕೆಡಿಬಿಗೆ. ಲ್ಯಾಂಡ್ ಶುಡ್ ಬಿ ರಿಲೀಸ್ ಟು ದಿ ಪ್ರೈವೇಟ್ ಡೆವಲಪರ್ ಬೈ ದಿ BMRD in installment to assure that the project objectives are achieved in the manner envisaged ಅಂತ. ಅದಾದ ಮೇಲೆ ಹೇಳ್ತಾರೆ, the open global tendering process selection of private partner selection would be based on technical and financial bids. The private partner shall invest either on stand-alone basis through a consortium. ಇದೇನು ರಿಯಲ್ ಎಸ್ಟೇಟ್ ಏಜೆಂಟಾ ಏನು ಇದು ಹೆಸರು? ರಿಯಲ್ ಎಸ್ಟೇಟಾ? ಇದೇನು ಗೌರ್ಮೆಂಟಾ? ಇಲ್ಲ KDBನಾ? ಇಲ್ಲ ಫ್ಯಾಮಿಲಿ ಫರ್ಮಾ? ಯಾವ್ದಾದ್ರು ಫ್ಯಾಮಿಲಿ ಫರ್ಮಾ ದಂಧೆ ಮಾಡ್ತಾ ಇರೋರು? ಯಾವ ದಂಧೆ ಅಂತ ಕರೆಯೋಣ? ಯಾರು ರಿಯಲ್ ಎಸ್ಟೇಟ್ ಏಜೆಂಟು? ಪ್ರೊಸೀಡಿಂಗ್ಸ್ ಆಫ್ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳ ಪ್ರೊಸೀಡಿಂಗ್ಸ್ ಮೀಟಿಂಗ್ ಪ್ರೊಸೀಡಿಂಗ್ಸ್ ಸೈನ್ಡ್ ಬೈ ನಮ್ಮಣ್ಣ. ಪ್ರೊಸೀಡಿಂಗ್ಸ್ ಆಫ್ ಚೀಫ್ ಮಿನಿಸ್ಟರ್ ಎಲ್ಲ ಕೊಡ್ತೀವಿ ಬಿಡಪ್ಪ. ಡೇಟ್ ಎಲ್ಲ ಏನ್ ಬೇಕು ಡೇಟ್ ಹೇಳಿದಾನ. 23/9/2006. Proceedings of the meeting under the chairmanship of Honorable Chief Minister. But the date, Papa, ತಮಗೆ ಇನ್ಫಾರ್ಮೇಶನ್ ಇದೆ ತಗೋ. ಅದಾದ್ಮೇಲೆ 2019 ಆದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಕೂಡ 2019ರಲ್ಲಿ, ಆಗ 21 ಇರ್ತಾರೆ, ಆಗ ಅಶೋಕ್ರವರು ಕೂಡ ಸಚಿವರಾಗಿರ್ತಾರೆ. ರಾಜ್ಯಕ್ಕೆ ಹೊಸ ಬಂಡವಾಳ ಬೆಂಗಳೂರಿಗೆ ಸಮೀಪದಲ್ಲಿ ಹೂಡಿಕೆಯಾಗುವ ಸಾಧ್ಯತೆ ಇರುವುದರಿಂದ ಕೈಗಾರಿಕೆಗಳು, ವಸತಿಗಳು ಮತ್ತು ವಾಣಿಜ್ಯಗಳಿಗಾಗಿ ಹಲವಾರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಳ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ಈ 9,000 ಎಕರೆ ಭೂಮಿ ಸೂಕ್ತವಾಗಿರುತ್ತದೆ. ಆದ್ದರಿಂದ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿಬಿಟ್ಟು ರಿಪೋರ್ಟ್ ತರಿಸಿಕೊಂಡು ಆ ಪ್ರದೇಶದ 35% ಕೈಗಾರಿಕೆ, 30% ವಸತಿ, ಉಳಿದ ಭೂಮಿಯನ್ನ ಇತರ ಉದ್ದೇಶಕ್ಕೆ ಮಾಡಬೇಕು ಅಂತ ಹೇಳಿ ಅವರಿಗೆ ಆಗ ಅವತ್ತು ಮಾರ್ಗದರ್ಶನವನ್ನು ಕೊಡ್ತಾರೆ. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಜಾಸ್ತಿ ಪ್ರೆಸ್ ಕಾನ್ಫರೆನ್ಸ್ಗೆ ಪಾಪ ನನಗೆ ಇಷ್ಟ ಇಲ್ಲ. ವಿಧಿ ಇಲ್ಲ, ಹೇಳಲೇಬೇಕು.